ನಮಸ್ಕಾರ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು SK ಮಂಜುನಾಥ್. ನಿಮಗೆ ನೆನಪಿರಬೇಕು, ಮಾರ್ಚ್ 1ನೇ ತಾರೀಕು ಮಧ್ಯಾಹ್ನ 12:55 ಸುಮಾರಿಗೆ ಮಾರತಳ್ಳಿ ಸಮೀಪ ಇರತಕ್ಕಂಥ ಬ್ರೂಕ್ಫೀಲ್ಡ್ ಬಳಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಮೊದಲಿಗೆ ಸ್ಥಳೀಯ ಪೊಲೀಸರಾದಂಥ HL ಪೊಲೀಸರು, ಬಳಿಕ CCB ಪೊಲೀಸರು, ನಂತರ NIA ಅಧಿಕಾರಿಗಳು ತನಿಖೆಗೆ ಕೈಗೆತ್ತಿಕೊಂಡಿದ್ದರು. ತನಿಖೆ ಕೈಗೆತ್ತಿಕೊಂಡಂಥ ಬಳಿಕ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ 43 ದಿನಗಳು ಬೇಕಾಯಿತು. 43 ದಿನಗಳ ರೋಚಕ ಕಾರ್ಯಾಚರಣೆಯನ್ನು ನಡೆಸಿ ಏನು ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಅವಿತುಕೊಂಡಿದ್ದಂಥ ಇಬ್ಬರು ಆರೋಪಿಗಳನ್ನು, ಉಗ್ರರನ್ನು ಬಂಧಿಸುವಲ್ಲಿ NIA ಅಧಿಕಾರಿಗಳು ಯಶಸ್ವಿಯಾಗಿದ್ದರು. ಸದ್ಯ ಆ ಇಬ್ಬರು ಬಾಂಬರ್ಗಳು ಈಗ NIA ಕಸ್ಟಡಿಯಲ್ಲಿದ್ದಾರೆ. ಅವರೇ ಮುಸಾವಿರ್ ಶರೀಫ್ ಶಜೀಬ್ ಜೊತೆಗೆ ಅಬ್ದುಲ್ ಮತೀನ್ ತಾಹಾ. ಇದರಲ್ಲಿ ಬಾಂಬ್ ಇಟ್ಟಂಥವನು ಮುಸಾವಿರ್ ಆದರೆ ಆತನಿಗೆ ಮಾರ್ಗದರ್ಶನ ಕೊಟ್ಟಿದ್ದಿರ್ಬೋದು, ಜೊತೆಗೆ ಪ್ಲ್ಯಾನ್ ಮಾಡಿದ್ದೆಲ್ಲವೂ ಸಹ ಅಬ್ದುಲ್ ಮತೀನ್ ತಾಹಾ. ಆತನಿಗೆ ಅದನ್ನ NIA ಅಧಿಕಾರಿಗಳೇ ಡಿಕ್ಲೇರ್ ಮಾಡಿರೋ ಹಾಗೆ ಮಾಸ್ಟರ್ ಮೈಂಡ್ ಅಂತ ಕರೆಯಲಾಗುತ್ತೆ. ಈ ಇಬ್ಬರು ಆರೋಪಿಗಳು 2020ರಿಂದ ತಲೆಮರೆಸ್ಕೊಂಡಿದ್ದರು. ಮಂಗಳೂರು ತೀರ್ಥಹಳ್ಳಿ ಟ್ರಯಲ್ ಬ್ಲಾಸ್ಟ್ ಇರ್ಬೋದು, ಜೊತೆಗೆ ಬೆಂಗಳೂರಿನ ಸುದಗುಂಟೆಪಾಳ್ಯದಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ, ಒಟ್ಟು 5 ಪ್ರಕರಣಗಳಲ್ಲಿ ಈ ಇಬ್ಬರು ಉಗ್ರರು ಬೇಕಾಗಿದ್ದರು. ಆದರೆ 2020ರಿಂದ ಯಾವುದೇ ಸುಳಿವು ಸಿಗದೆ ತಲೆಮರೆಸ್ಕೊಂಡಿದ್ದರು. ಅಂತಹ ಉಗ್ರರನ್ನು ಬಂಧಿಸುವಲ್ಲಿ NIA ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಬೇಕಾದಂಥ ಸ್ಥಳೀಯ ಪೊಲೀಸರ ಸಹಕಾರವೂ ಸಹ ಸಿಕ್ಕಿತ್ತು. ಜೊತೆಗೆ ಇನ್ಫಾರ್ಮರ್ಗಳು ಇದ್ದರು. ಇವೆಲ್ಲರ ಒಟ್ಟಿಗೆ ಒಂದು ಜಂಟಿ ಕಾರ್ಯಾಚರಣೆಯಿಂದಾಗಿ ಏನು 2020ರಿಂದ ತಲೆಮರೆಸ್ಕೊಂಡಿದ್ದಂಥ ಮುಸಾವಿರು, ಅಬ್ದುಲ್ ಮತೀನ್ ತಾಹಾ ಇವತ್ತು NIA ಬಲೆಗೆ ಬಿದ್ದಿದ್ದಾರೆ. ಇನ್ನು 4-5 ದಿನಗಳಿಂದ ಅವರನ್ನು ತೀವ್ರ ವಿಚಾರಣೆಯನ್ನು NIA ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆರೋಪಿಗಳು ಕೆಲವೊಂದು ಸ್ಫೋಟಕ ಹಾಗೂ ಆಘಾತಕಾರಿ ಸಂಗತಿಗಳನ್ನು ಹೊರಕಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಂಥ ಹಿನ್ನೆಲೆಯಲ್ಲಿ ಈ ಉಗ್ರರು ಯಾಕೆ ರಾಮೇಶ್ವರಂ ಕೆಫೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಒಂದು ಉತ್ತರ ಈ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋದು. ಇಲ್ಲಿ ನಾವು ಗಮನಿಸ್ಬೋದು, ಆರೋಪಿಗಳು ಯಾಕೆ ರಾಮೇಶ್ವರಂ ಕೆಫೆಯನ್ನೇ ಆಯ್ಕೆ ಮಾಡಿಕೊಂಡ್ರು ಅನ್ನೋದಾದರೆ, ಒಂದು ಹಿಂದುತ್ವ ಟಾರ್ಗೆಟ್ ಆರೋಪಿಗಳದಾಗಿತ್ತು. ಮತ್ತೊಂದು, ತಾವು ಏನೇ ಕೃತ್ಯವನ್ನು ಎಸಗಿದ್ರು ಅದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಬೇಕು ಅಂತಕ್ಕಂಥದ್ದು ಈ ಮುಸಾವಿರು ಹಾಗೂ ಅಬ್ದುಲ್ ಮತೀನ್ ತಾಹಾಗೆ ಇದ್ದಂಥ ಒಂದು ಭ್ರಮೆ. ಹಾಗಾಗಿ ಅವರು ಬೆಂಗಳೂರಿನ ವೈಟ್ಫೀಲ್ಡ್ ಭಾಗವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಮೊದಲಿಗೆ IT ಸೆಕ್ಟರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ವಿಶೇಷ ಆರ್ಥಿಕ ವಲಯ SEZ ಪ್ರದೇಶದಲ್ಲಿರ್ತಕ್ಕಂಥ IT-BT ಸೆಕ್ಟರ್ನಲ್ಲಿ ಬಾಂಬ್ಗಳನ್ನು ಇಟ್ಟರೆ, ಸಾಫ್ಟ್ವೇರ್ ಕ್ಷೇತ್ರವನ್ನು ಟಚ್ ಮಾಡಿದ್ದಾರೆ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಉಗ್ರರು ಅನ್ನೋ ಒಂದು ಸುದ್ದಿ ದೇಶಾದ್ಯಂತ ಹಬ್ಬುತ್ತೆ, ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ನಮ್ಮನ್ನು ಗುರುತಿಸಿ ISIS ಉಗ್ರ ಸಂಘಟನೆಗಳು ನಮಗೆ ಅವಕಾಶವನ್ನು ಕೊಡ್ತಾರೆ, ನಮ್ಮನ್ನು ಅವರ ಸಂಘಟನೆಗಳಿಗೆ ಸೇರಿಸ್ಕೊಳ್ತಾರೆ ಅನ್ನೋ ಒಂದು ಭ್ರಮೆ ಇವರ ಒಂದು ಮೈಂಡಲ್ಲಿ ಸೇರ್ಕೊಂಡಿತ್ತು. ಹಾಗಾಗಿ ಅಬ್ದುಲ್ ಮತೀನ್ ತಾಹಾ ಇರ್ಬೋದು, ಜೊತೆಗೆ ಮುಸಾವಿರು, ಅವರಿಗೆ ಬೇಕಾದಂಥ ಈಗಲೇ ಜೈಲಿನಲ್ಲಿರ್ತಕ್ಕಂಥ ಕೆಲವು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳು ಅದಕ್ಕೆ ಬೇಕಾದಂಥ ಸಹಕಾರವನ್ನು, ಅವರದೇ ಆದಂಥ ಒಂದು ಹೊಸ ಪ್ಲ್ಯಾನನ್ನು ಮಾಡೋದಕ್ಕೆ ರೆಡಿ ಆಗ್ತಾರೆ. ಅದೇ ರೀತಿಯಾಗಿ ವೈಟ್ಫೀಲ್ಡ್ ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ಕಂಪನಿಗಳ ಬಳಿ ಹೋಗಿ ಇವರು ರೆಕ್ಕಿ ಮಾಡ್ತಾರೆ. ಯಾವುದೇ ಒಂದು ಕೃತ್ಯವನ್ನು ಎಸಗಬೇಕಾದ್ರೆ ಮೊದಲಿಗೆ ಸ್ಥಳ, ಅಲ್ಲಿಗೆ ಹೋಗ್ತಕ್ಕಂಥ ಮಾರ್ಗ, ಅಲ್ಲಿ ಯಾವ ಸ್ಥಳದಲ್ಲಿ ಬಾಂಬ್ ಬಿಟ್ಟರೆ ಎಷ್ಟು ತೀವ್ರತೆಯಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದರಿಂದ ಜನ ಯಾವ ರೀತಿ ಸಮಸ್ಯೆ ಎದುರಿಸ್ತಾರೆ, ಇವೆಲ್ಲವನ್ನು ಕಳೆದ 6-7 ತಿಂಗಳಿಂದ ಇವರು ಸುತ್ತಾಡಿ ಆ ಕಂಪ್ನಿಗಳನ್ನು ಪರಿಶೀಲನೆ ಮಾಡಿ ಹುಡುಕಿ ರೆಕ್ಕಿ ಮಾಡ್ತಾರೆ. ಆದರೆ ಎಲ್ಲೂ ಸಹ ಇವರು ಸಾಫ್ಟ್ವೇರ್ ಕಂಪ್ನಿಗಳ ಬಳಿ ಬಾಂಬನ್ನು ಇಡೋದಕ್ಕೆ ಸ್ಥಳ, ಸೂಕ್ತವಾದಂಥ ಸ್ಥಳ ಅವರಿಗೆ ಸಿಗೋದಿಲ್ಲ. ಕಾರಣ ಇಷ್ಟೇ, ಅವರು ಹೋದಂಥ ಕಡೆಯಲ್ಲಿ ಟೈಟ್ ಸೆಕ್ಯೂರಿಟಿ ಇರ್ತಕ್ಕಂಥದ್ದು, ಜೊತೆಗೆ CCTVಗಳ ಕಣ್ಗಾವಲಿರ್ಬೋದು, ಸೆಕ್ಯೂರಿಟಿ ಇರ್ತಕ್ಕಂಥದ್ದು, ಮೆಟಲ್ ಡಿಟೆಕ್ಟರ್ಗಳಿರೋದು, ಇವೆಲ್ಲ ಏನು ವ್ಯವಸ್ಥೆ ಇತ್ತು, ಭದ್ರತಾ ವ್ಯವಸ್ಥೆ ಇತ್ತು, ಅದು ಈ ಒಂದು ದುಷ್ಕೃತ್ಯಕ್ಕೆ ಹೇಳಿ ಮಾಡಿಸಿದಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಅವರು ಮತ್ತಷ್ಟು ಈ ವೈಟ್ಫೀಲ್ಡ್ ಭಾಗದಲ್ಲೇ ಬೇರೆ ಎಲ್ಲಾದರೂ ಒಂದು ಬ್ಲಾಸ್ಟನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನಕ್ಕೆ ಬಂದು ಹುಡುಕಾಟ ಮಾಡಬೇಕಾದ್ರೆ ಅವರ ಕಣ್ಣಿಗೆ ಬೀಳೋದು ಈ ರಾಮೇಶ್ವರಂ ಕೆಫೆ. ರಾಮೇಶ್ವರಂ ಕೆಫೆ ಮೇಲೆ ಅವರು ಯಾಕೆ ಕೆಂಗಣ್ಣನ್ನು ಬೀರ್ತಾರೆ ಅನ್ನೋದಾದರೆ, ಈ ಒಂದು ನಾವು ಗಮನಿಸ್ಬೋದು, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಸಂಬಂಧಪಟ್ಟಾಗೆ ಆ ಒಂದು ಪ್ರಕರಣದ ತನಿಖೆ ವೇಳೆ ಶಾರಿಕ್ಕು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬಳಿ ಬಾಂಬನ್ನು ಬ್ಲಾಸ್ಟ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅದು ಅರ್ಧ ದಾರಿಯಲ್ಲೇ ಕೈ ಕೊಡುತ್ತೆ. ಆತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರುವಂಥ ಕೆಲಸವನ್ನು ಆತನೇ ಸಿದ್ಧಪಡಿಸಿದಂಥ ಬಾಂಬ್ ಮಾಡುತ್ತೆ.
ಇಲ್ಲಿ ಆರೋಪಿಗಳು IT ಸೆಕ್ಟರ್ನಲ್ಲಿ ಬಾಂಬ್ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಮೇಶ್ವರಂ ಕೆಫೆಯನ್ನು ನೋಡ್ತಾರೆ. ರಾಮೇಶ್ವರಂ ಕೆಫೆ ಮುಂದೆ ಆರಂಭದಲ್ಲಿ ಹೋಟೆಲ್ ಶುರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ತುಂಬ ಹೂವಿನ ಅಲಂಕಾರ ಮಾಡಿರ್ತಾರೆ. ಜೊತೆಗೆ ದೇಶಾದ್ಯಂತ ಸದ್ದಾಗಿದ್ದಂಥ ಒಂದು ರಾಮ ಜಪ ಏನಿತ್ತು, ದೇಶಾದ್ಯಂತ ಜಪಿಸ್ತಾ ಇದ್ದಂಥ ರಾಮ ಜಪ, ಅದೇ ರೀತಿಯಾಗಿ ಇವರು ಹೆಸರಲ್ಲೇ ರಾಮೇಶ್ವರಂ ಇದೆ. ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಸಹ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಹೋಟೆಲ್ನ ಮುಂಭಾಗ ಕೇಸರಿ ಬಣ್ಣದಿಂದ ಹೂವಿನ ಅಲಂಕಾರ ಇರ್ಬೋದು, ಜೊತೆಗೆ ಅದಕ್ಕೆ ಬೇಕಾದಂಥ ಕೆಲವೊಂದು ಕಲರ್ ಪೇಪರ್ಸ್ಗಳಿಂದ ಅಲಂಕಾರವಾಗಿ ಮಾಡಿರ್ತಾರೆ. ಅದು ಕೇಸರಿಮಯ ಆಗಿರುತ್ತೆ. ಅದನ್ನು ಕಂಡಂಥ ಈ ಮುಸಾವಿರು ಜೊತೆಗೆ ಅಬ್ದುಲ್ ಮತೀನ್ ತಾಹಾಗೆ ನಾವು ಬಾಂಬ್ ಬಿಟ್ಟರೆ ಇದೇ ಜಾಗದಲ್ಲಿ ಇಡಬೇಕು, ಇದು ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರ ರಾಮೇಶ್ವರಮು, ಹಾಗಾಗಿ ರಾಮೇಶ್ವರಂ ಕೆಫೆಯಲ್ಲಿ ನಾವು ಬಾಂಬ್ ಬಿಟ್ಟರೆ ಆ ಒಂದು ಧಾರ್ಮಿಕ ಕ್ಷೇತ್ರದಲ್ಲೇ ನಾವು ಬಾಂಬ್ ಸ್ಫೋಟ ಮಾಡಿದಂಥ ಒಂದು ತೃಪ್ತಿ ನಮಗೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಮುಸಾವಿರು ಆ ಒಂದು ಬಾಂಬ್ ಸಿದ್ಧಪಡಿಸಿದ್ದಂಥ ಬಾಂಬನ್ನು ಈ ರಾಮೇಶ್ವರಂ ಕೆಫೆಯಲ್ಲಿ ತಂದು ಇಡ್ತಾನೆ. ಹೀಗಾಗಿ ಏನು ಒಂದು ಕಡೆ ಆರಂಭದಲ್ಲೇ ಏನು ಬಾಂಬ್ ಬ್ಲಾಸ್ಟ್ ಆದಾಗ ಇದೇ ಕಾರಣಕ್ಕಾಗಿತ್ತು, ರಾಮ ಮಂದಿರ ಉದ್ಘಾಟನಾ ಒಂದು ಸೇಡೇನಿತ್ತು ಅದನ್ನು ತೀರಿಸ್ಕೊಳ್ಳೋದಕ್ಕೆ ಆರೋಪಿಗಳು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ರು ಅಂತಕ್ಕಂಥ ಮಾತುಗಳು ಕೇಳಿಬಂದಿತ್ತು. ಅದೇ ಮಾತುಗಳು ಇವತ್ತು NIA ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಅದು ಸತ್ಯ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಕಕ್ಕಿದ್ದಾರೆ. ಅದರ ಜೊತೆಗೆ IT-BT ಕ್ಷೇತ್ರಗಳನ್ನು ಇವರು ಟಾರ್ಗೆಟ್ ಮಾಡಿಕೊಂಡಿದ್ದು ಸಹ ಗಮನಿಸಬಹುದಾಗುತ್ತೆ. ಅವರು ಆ ವಿಚಾರವನ್ನು ಸಹ ಈಗ NIA ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇನ್ನು NIA ಅಧಿಕಾರಿಗಳು ಆರೋಪಿಗಳನ್ನು ಈ ಹಿಂದೆ ದಾಖಲಾಗಿದ್ದಂಥ ಕೆಲವೊಂದು ಪ್ರಕರಣಗಳಲ್ಲಿ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಆ ವಿಚಾರಣಾ ಸಂದರ್ಭದಲ್ಲಿ ಆರೋಪಿಗಳು ಇನ್ನೂ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ಲ್ಯಾನ್ ಮಾಡಿದ್ರು, ಇವರ ಜೊತೆಗೆ ಇನ್ನೆಷ್ಟು ಜನ ಕೈ ಜೋಡಿಸಿದ್ದಾರೆ, ಅವರು ಸ್ಲೀಪರ್ ಸೆಲ್ಗಳಂತೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಂಶ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಹೊರಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದನ್ನು NIA ಅಧಿಕಾರಿಗಳು ಮಾಡಿಯೇ ತೀರ್ತಾರೆ. ನಿರಂತರ ಸುದ್ದಿಗಾಗಿ, ಜನಪರ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಕ್ಯಾಮರಾ ಪರ್ಸನ್ ಶಿವ ಜೊತೆ SK ಮಂಜುನಾಥ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.